ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಒಂದು ಮುಖ್ಯವಾದಂತಹ ಮಾಹಿತಿ ಅಂತಂದೇ ಹೇಳಬಹುದು. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋ APL BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಒಂದು ಬಿಗ್ ಶಾಕ್ ಅಂತಂದೇ ಹೇಳಬಹುದು. ಹೌದು ಸ್ನೇಹಿತರೆ, ಇಲ್ಲಿ APL BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಸರ್ಕಾರವು ಒಂದು ಬಿಗ್ ಶಾಕನ್ನು ನೀಡಿದೆ. ಹಾಗಾದರೆ ಆ ಶಾಕ್ ಯಾವುದು ಮತ್ತು ಯಾವ ಯಾವ ಜನರಿಗೆ APL BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ಹೌದು ಸ್ನೇಹಿತರೆ, ನಿಮ್ಮ BPL ಕಾರ್ಡ್ ಅನ್ನು ಸರ್ಕಾರವು ರದ್ದು ಮಾಡಲಿದೆ. ಹಾಗಾದರೆ ಏಕೆ ರದ್ದು ಮಾಡುತ್ತಿದೆ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಇದ್ದಂತಹ ಕಾರ್ಡ್ ಅಂದರೆ BPL ಕಾರ್ಡ್. ಹಾಗಾದರೆ ಆ BPL ಕಾರ್ಡ್ಗಳಲ್ಲಿ ಏನಾದರೂ ತೊಂದರೆ ಇದೆಯೇ? ನೀವು ಇನ್ನು ಮುಂದೆ ಪಡೆಯಬೇಕಾದಂತಹ ಅನ್ನಭಾಗ್ಯ ಯೋಜನೆ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ನಿಮಗೆ ಸಂಪೂರ್ಣವಾಗಿ ರದ್ದಾಗಲಿದೆ. ಹಾಗಾದರೆ ಯಾಕೆ ರದ್ದು ಮಾಡುತ್ತಿದ್ದಾರೆ? ಹಾಗಾದರೆ APL BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡನ್ನು ಏಕೆ ರದ್ದು ಮಾಡುತ್ತಿದ್ದಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಯಾವುದೇ ರೀತಿಯಾದಂಥ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾದಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ. ಸರ್ಕಾರದ ಮಾಹಿತಿಯನ್ನು ಮತ್ತು ಉದ್ಯೋಗದ ಮಾಹಿತಿಯನ್ನು ತಿಳಿಸಲು ಪ್ರಯತ್ನಿಸುತ್ತಿರುತ್ತೇವೆ. ಪ್ಲೀಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಲ್ಲಿ ಬಹುಮುಖ್ಯವಾದಂಥ ಮಾಹಿತಿ ಎಂದೇ ಹೇಳಬಹುದು. ಈ ಮಾಹಿತಿಯ ಜೊತೆಗೆ ಬಿಗ್ ಶಾಕ್ ಅಂತಂದೇ ಹೇಳಬಹುದು. ಹೌದು ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ APL ಮತ್ತು ಅಂತ್ಯೋದಯ ಕಾರ್ಡ್ಗಿಂತ ಹೆಚ್ಚು BPL ಕಾರ್ಡುಗಳು ಇರುತ್ತವೆ. ಹಾಗಾದರೆ ಆ ಕಾರ್ಡನ್ನು ಏಕೆ ರದ್ದು ಮಾಡುತ್ತಿದ್ದಾರೆ ಮತ್ತು BPLಯಿಂದ APLಗೆ ಏಕೆ ಕನ್ವರ್ಟ್ ಮಾಡ್ತಿದ್ದಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಸರ್ಕಾರವು ಕೈಗೊಂಡಿರುವಂತಹ ಈ ನೀತಿಯಿಂದಾಗಿ ನಿಮ್ಮೆಲ್ಲರಿಗೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆಗಿರಬಹುದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರಬಹುದು, ನಿಮಗೆ ಇಲ್ಲಿ ಸಂಪೂರ್ಣವಾಗಿ ರದ್ದಾಗಲಿದೆ. ಹೌದು ಸ್ನೇಹಿತರೆ, ಇದು ಒಂದು ಬೇಸರದ ಸುದ್ದಿ ಅಂತಲೇ ಹೇಳಬಹುದು. ಹಾಗಾದರೆ ಯಾವ ಸವಲತ್ತುಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳ BPL ಕಾರ್ಡ್ಗಳನ್ನು ಇಲ್ಲಿ ರದ್ದು ಮಾಡುತ್ತಿದ್ದಾರೆ ಮತ್ತು BPLಯಿಂದ APLಗೆ ಏಕೆ ಕನ್ವರ್ಟ್ ಮಾಡ್ತಿದ್ದಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸ್ನೇಹಿತರೆ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ BPL ಕಾರ್ಡುಗಳನ್ನು ಏಕೆ ರದ್ದು ಮಾಡುತ್ತಿದ್ದಾರೆ ಎಂಬುದನ್ನು ನೋಡುತ್ತಾ ಹೋದರೆ, ಇಲ್ಲಿ BPL ಕಾರ್ಡುದಾರರನ್ನು ಹೊಂದಿ ಇಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡೆಯುತ್ತಿರುವಂತಹ ಅಭ್ಯರ್ಥಿಗಳು ಅದಕ್ಕೆ ಯೋಗ್ಯರಲ್ಲ, ಅಂದರೆ ಅನರ್ಹರಾಗಿರುತ್ತಾರೆ. ಅಂದರೆ BPL ಕಾರ್ಡುದಾರರು ಇಲ್ಲಿ ನಕಲಿ ದಾಖಲೆಗಳನ್ನು ನೀಡಿ BPL ಕಾರ್ಡುಗಳನ್ನು ಮಾಡಿಸಿಕೊಂಡು ಇಲ್ಲಿ ಸರ್ಕಾರದಿಂದ ಬರುವಂತಹ 5 ಗ್ಯಾರಂಟಿಗಳನ್ನು ಇಲ್ಲಿ ಅವರು ಪಡೆಯುತ್ತಿದ್ದಾರೆ ಎಂಬುದರ ಮಾಹಿತಿ ದೊರೆತು ಬಂದಿದೆ. ಹಾಗಾಗಿ ಇಲ್ಲಿ ಅವರ ಒಂದೊಂದು ದಾಖಲೆಗಳನ್ನು ಪರಿಶೀಲಿಸಿ ಇದು ಗ್ಯಾರಂಟಿ ಯೋಜನೆಗಳಿಗೆ ಅರ್ಹರಾಗಿದೆಯೇ ಎಂಬುದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅದನ್ನು BPL ಕಾರ್ಡುದಾರ ಅಥವಾ ಇದು APLಗೆ ಕನ್ವರ್ಟ್ ಮಾಡಬೇಕು ಎಂಬುದನ್ನು ಅವರು ಇಲ್ಲಿ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿವರೆಗೂ ರಾಜ್ಯದಲ್ಲಿ 6.25 ಲಕ್ಷ ರೇಷನ್ ಕಾರ್ಡುಗಳು ಚಲಾವಣೆಯಲ್ಲಿದೆ ಮತ್ತು 2.95 ಲಕ್ಷ ಜನರು ಇಲ್ಲಿ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ BPL ರೇಷನ್ ಕಾರ್ಡುಗಳು 1.27 ಕಾರ್ಡ್ಗಳು ಜಾರಿಯಲ್ಲಿದೆ. ಹಾಗಾದರೆ 4.5 ಕೋಟಿಗಳಷ್ಟು ಫಲಾನುಭವಿಗಳಿದ್ದಾರೆ. ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿಯ ಯೋಜನೆಯನ್ನು ಪಡೆಯುತ್ತಿರುವಂತಹ ಮತ್ತು ಅನ್ನಭಾಗ್ಯ ಯೋಜನೆಯ ಪಡೆಯುತ್ತಿರುವಂತಹ ಫಲಾನುಭವಿಗಳು ಈ ಯೋಜನೆಗಳಿಗೆ ಅರ್ಹರಾಗಿದ್ದಾರೆ ಅಥವಾ ಅನರ್ಹರಾಗಿದ್ದಾರೆ ಎಂಬುದನ್ನು ದಾಖಲೆಗಳ ಮೂಲಕ ಪರಿಶೀಲಿಸಿ ಆ ದಾಖಲೆಗಳನ್ನು ನಕಲೋ ಅಥವಾ ನಿಜವೋ ಎಂಬುದನ್ನು ಪರಿಶೀಲಿಸಿ ಅವುಗಳನ್ನು ಇಲ್ಲಿ ಜಾರಿಗೆ. ಹೌದು ಸ್ನೇಹಿತರೆ, ಇಲ್ಲಿ BPL ರೇಷನ್ ಕಾರ್ಡ್ ಹೊಂದಲು ಅರ್ಹರಿರುವಂತಹ ಅಭ್ಯರ್ಥಿಗಳು ಯಾರು ಎಂಬುದನ್ನು ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ. ಹೌದು ಸ್ನೇಹಿತರೆ, ಆದಾಯ ತೆರಿಗೆಯನ್ನು ಕಟ್ಟುವವರು ಈ
ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಪಡೆಯಲು ಯೋಗ್ಯರಲ್ಲ. ಸರ್ಕಾರಿ ನೌಕರಿ ಮಾಡುವವರು ಯೋಗ್ಯರಲ್ಲ. ಸ್ವಂತ ಕೃಷಿ ಉಪಕರಣಗಳನ್ನು ಹೊಂದಿರುವವರು ಯೋಗ್ಯರಲ್ಲ ಮತ್ತು ಸ್ವಂತ ಜಮೀನು ಹೊಂದಿದವರು ಮತ್ತು ಇದಕ್ಕೆ ಯೋಗ್ಯರಲ್ಲ ಮತ್ತು ಹಲವು ಫ್ಲ್ಯಾಟ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳು BPL ಕಾರ್ಡುದಾರರಿಗೆ ಯೋಗ್ಯರಲ್ಲ ಮತ್ತು 3 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು BPL ಕಾರ್ಡುಗಳನ್ನು ಹೊಂದಲು ಯೋಗ್ಯರಲ್ಲ. ಅಂದರೆ ಇಲ್ಲಿ ಈ BPL ಕಾರ್ಡುಗಳನ್ನು ರದ್ದು ಮಾಡುವುದಲ್ಲದೆ BPL ಕಾರ್ಡಿಂದ APL ಕಾರ್ಡ್ಗಳಿಗೆ ಈ ಅಭ್ಯರ್ಥಿಗಳನ್ನು ಕನ್ವರ್ಟ್ ಮಾಡುತ್ತಿದ್ದಾರೆ ಸ್ನೇಹಿತರೆ. ಹೌದು, ನೀವೆಲ್ಲರೂ ಇಲ್ಲಿ ಗಮನವಿಟ್ಟು ಕೇಳಬಹುದು. ಹೌದು ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಿಮ್ಮೆಲ್ಲರಿಗೂ ಉಪಯುಕ್ತವಾದಂತಹ ಮತ್ತು ಶಾಕ್ ಮೇಲೆ ಶಾಕ್ ಕೊಡುತ್ತಿದೆ ಸರ್ಕಾರ. ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಆದಾಯ ತೆರಿಗೆ, ಸರ್ಕಾರಿ ನೌಕರಿ, ಸ್ವಂತ ಕೃಷಿ ಉಪಕರಣಗಳು ಮತ್ತು ಸ್ವಂತ ಜಮೀನು ಮತ್ತು ಹಲವಾರು ಫ್ಲ್ಯಾಟ್ಗಳು ಮತ್ತು 3 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಇಲ್ಲಿ BPL ಕಾರ್ಡ್ಗಳನ್ನು ನೀಡುವುದಿಲ್ಲ. ಅನ್ನಭಾಗ್ಯ ಯೋಜನೆ ನೀಡುವುದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಲು ಇಲ್ಲಿ ಅರ್ಹರಾಗಿರುವುದಿಲ್ಲ ಅವರು. ಹೌದು ಸ್ನೇಹಿತರೆ, ಈ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಿಮಗೆ BPL ಇಂದ APL ಕಾರ್ಡುದಾರರಿಗೆ ಕನ್ವರ್ಟ್ ಮಾಡ್ತಾರೆ. ಇಲ್ಲಾಂದರೆ BPL ಕಾರ್ಡುಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ಈ ಸುದ್ದಿ ಅಚ್ಚರಿ ಎನಿಸಿದರೂ ಸಹ ಇದು ಸತ್ಯವಾದಂತಹ ಮಾಹಿತಿಯೇ ಆಗಿರುತ್ತದೆ. ಹೌದು ಸ್ನೇಹಿತರೆ, ನಕಲಿ ದಾಖಲೆಗಳನ್ನು ನೀಡಿ BPL ಕಾರ್ಡುಗಳನ್ನು ಪಡೆದು ಸರ್ಕಾರದ ಎಲ್ಲ ಯೋಜನೆಗಳನ್ನು ಪಡೆಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಇಂದು ಬಿಗ್ ಮೇಲೆ ಬಿಗ್ ಶಾಕ್ಗಳನ್ನು ನೀಡುತ್ತಿದ್ದಾರೆ. ಹೌದು ಸ್ನೇಹಿತರೆ, ನೀವೆಲ್ಲರೂ ಅಚ್ಚರಿಪಟ್ಟರೂ ಸಹ ಇದು ತುಂಬ ನಂಬಲೇಬೇಕಾದಂತಹ ಮಾಹಿತಿಯೇ ಆಗಿರುತ್ತದೆ. ಹೌದು ಸ್ನೇಹಿತರೆ, ಈ ನಡುವೆ ಸರ್ಕಾರವು ರೇಷನ್ ಕಾರ್ಡುಗಳನ್ನು ತಿದ್ದುಪಡಿ ಮಾಡುವಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಆ ತಿದ್ದುಪಡಿಯಲ್ಲಿ ಗಮನ ಹರಿಸಿ ನಿಮ್ಮ ದಾಖಲೆಗಳು ಸರಿಯಾಗಿದೆಯೇ ಅಥವಾ ಅದು ತಪ್ಪು ದಾಖಲೆಗಳನ್ನು ನೀಡಿ ನೀವು BPL, APL ಮತ್ತು ಅಂತ್ಯೋದಯ ಕಾರ್ಡುಗಳನ್ನು ಪಡೆದಿದ್ದೀರಿ ಎಂಬುದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಇಲ್ಲೇ ನಿಮಗೆ. ಹೌದು ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ 3.41 ಲಕ್ಷ ರೇಷನ್ ಕಾರ್ಡುಗಳನ್ನು ರದ್ದು ಮಾಡಲಿದ್ದಾರೆ. ಹಾಗಾದರೆ ಈ ರೇಷನ್ ಕಾರ್ಡ್ಗಳಲ್ಲಿ ನೀವು ಒಬ್ಬರಾ ಅಥವಾ ನಿಮ್ಮ ಹೆಸರು ಇದೆಯೇ? ಇದ್ದರೂ ಇರಬಹುದು, ಇಲ್ಲದೇನೂ ಇರಬಹುದು. ಹಾಗಾದರೆ ನೀವು BPL ರೇಷನ್ ಕಾರ್ಡುದಾರರೇ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.